ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವಿಶ್ವದಲ್ಲಿ ಎಲ್ಲೇ ತೈಲ ಎಂಬ ಪದ ಕೇಳಿಸಿಕೊಂಡ್ರೂ ಕೂಡ ಅಮೆರಿಕ ಒಂದು ನಾಯಿಯಂತೆ ವಾಸನೆಯನ್ನ ಗುರುತಿಸಿ ಅಲ್ಲಿಗೆ ಓಡಿ ಬರುತ್ತೆ. ಇದನ್ನ ಅದರ ಇತಿಹಾಸವೇ ಹೇಳುತ್ತೆ. ಆದ್ರೆ ಈ ವಿಷಯವನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇತ್ತೀಚೆಗೆ ಭಾರತದ ಅಂಡಮಾನ್ ದ್ವೀಪಕ್ಕೆ ಸಮೀಪದಲ್ಲಿ ಗಯಾನಾ ಆಯಿಲ್ ಫೀಲ್ಡ್ಸ್ಗೆ ಸಮನಾದ ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪಗಳು ಕಂಡು ಬಂದಿವೆ. ಈ ವಿಷಯವನ್ನ ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟ್ರಿ ಅಫಿಷಿಯಲ್ ಆಗಿ ಹೇಳಿದೆ. ಈ ನಿಕ್ಷೇಪಗಳಿಂದ ಭಾರತ 2 ಲಕ್ಷ ಕೋಟಿ ಲೀಟರ್ ಆಯಿಲ್ ನ ಉತ್ಪಾದಿಸಬಹುದು. ಇದು ನಮ್ಮ ದೇಶದ ಅವಶ್ಯಕತೆಗಳನ್ನ ಪೂರೈಸುವುದರ ಜೊತೆಗೆ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಈ ಡಿಸ್ಕವರಿಯಿಂದ ಭವಿಷ್ಯದಲ್ಲಿ ಭಾರತ $20 ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಿ ಬದಲಾಗುತ್ತೆ ಎಂಬ ಸುದ್ದಿಗಳು ಹೊರಬರ್ತಿವೆ. ಆದ್ರೆ ಈ ತೈಲ ನಿಕ್ಷೇಪಗಳ ವಿಷಯದಲ್ಲಿ ಭಾರತ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕೆಂದು ಭೌಗೋಳಿಕ ರಾಜಕೀಯ ವಿಶ್ಲೇಷಕರು ಎಚ್ಚರಿಕೆ ನೀಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ತೈಲ ತೆಗೆಯೋ ಕಾರ್ಯಕ್ರಮದಲ್ಲಿ ಅಮೆರಿಕವನ್ನ ಸೇರಿಸಿಕೊಳ್ಬಾರ್ದೆಂಬ ಸಲಹೆ ನೀಡುತ್ತಿದ್ದಾರೆ. ಆದ್ರೆ ಯಾಕೆ? ಈ ಎಚ್ಚರಿಕೆಯ ಹಿಂದಿನ ಒಳಾರ್ಥವೇನು? ಅಂಡಮಾನ್ ಸಮುದ್ರ ಪ್ರದೇಶವನ್ನ ಭಾರತ ಯಾಕೆ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಬೇಕು? ಅಮೆರಿಕದಿಂದ ಭಾರತಕ್ಕೆ ಇರೋ ಅಪಾಯ ಏನು? ಈ ಮುಖ್ಯ ವಿವರಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ. ಅಮೆರಿಕಾಗೆ ಶತ್ರುವಾಗಿರೋದು ಅಪಾಯಕಾರಿ, ಆದ್ರೆ ಮಿತ್ರನಾಗಿರೋದು ಪ್ರಾಣಾಂತಕಾರಿ. ಈ ಮಾತನ್ನ ಒಬ್ಬ ಮಹಾನುಭಾವ ಹೇಳ್ತಾರೆ. ಆದ್ರೆ ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ತನ್ನ ಲಾಭಕ್ಕಾಗಿ ಅಮೆರಿಕ ಯಾವುದೇ ತಂತ್ರವನ್ನಾದ್ರೂ ಬಳಸಲು ಹಿಂದೆ ಮುಂದೆ ನೋಡೋದಿಲ್ಲ. ರಾತ್ರಿ ಕಳೆದು ಮುಂಜಾನೆ ಆಗೋದ್ರೊಳಗಡೆ ಮಿತ್ರನನ್ನ ಶತ್ರುವಾಗಿ, ಶತ್ರುವನ್ನ ಮಿತ್ರನಾಗಿ ಚಿತ್ರಿಸುವ ಕುತಂತ್ರದಲ್ಲಿ ಅಮೆರಿಕ ನಿಪುಣ. ಇದಕ್ಕಾಗಿ ಅಮೆರಿಕದೊಂದಿಗೆ ಜಾಗರೂಕವಾಗಿರ್ಬೇಕೆಂದು ಹೇಳ್ತಿದ್ದಾರೆ. ಈಗ ಭಾರತದ ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ಭಾರಿ ತೈಲ ನಿಕ್ಷೇಪಗಳು ಕಂಡು ಬಂದಿವೆ ಅಂತ ಮಾತನಾಡ್ಕೊಂಡ್ವಿ ಅಲ್ವಾ? ಇದು ರೀಸೆಂಟ್ ಆಗಿ ವಿಶ್ವದಲ್ಲೇ ನಡೆದ ಅತಿ ದೊಡ್ಡ ಆಯಿಲ್ ಡಿಸ್ಕವರಿ. ಇಷ್ಟು ದಿನ ಭಾರತ ತನಗೆ ತಿಳಿಯದೇನೆ ಈ ದೊಡ್ಡ ತೈಲ ಜಾಕ್ಪಾಟ್ ಮೇಲೆ ಕುಳಿತಿತ್ತು. ಆದ್ರೆ ಈ ಜಾಕ್ಪಾಟ್ ಮೇಲೆ ಅಮೆರಿಕದ ಕಣ್ಣು ಕೂಡ ಬಿದ್ದಿದೆ ಎಂಬ ಸುದ್ದಿಗಳು ಗಟ್ಟಿಯಾಗಿ ಕೇಳಿಬರ್ತಿವೆ. ಈ ಹಿಂದೆ ವಿಶ್ವದಲ್ಲಿ ಎಲ್ಲಿ ದೊಡ್ಡ ತೈಲ ಆವಿಷ್ಕಾರವಾದ್ರೂ ಕೂಡ ಅಮೆರಿಕ ಖಂಡಿತವಾಗಿಯೂ ತನ್ನನ್ನ ತೊಡಗಿಸಿಕೊಂಡಿದೆ. ಉದಾಹರಣೆಗೆ 10 ವರ್ಷಗಳ ಹಿಂದೆ ಸೌತ್ ಅಮೆರಿಕದ ಗಯಾನಾ ಎಂಬ ದೇಶದಲ್ಲಿ ಇದೇ ರೀತಿಯ ಭಾರಿ ತೈಲ ನಿಕ್ಷೇಪಗಳು ಕಂಡು ಬಂದವು. ಆದ್ರೆ ಅವುಗಳನ್ನ ರಿಫೈನ್ ಮಾಡಿ ಆಯಿಲ್ ನ ತೆಗೆಯಲು ಗಯಾನಾ ಹತ್ರ ಮೂಲಭೂತ ಸೌಕರ್ಯಗಳಿರೋದಿಲ್ಲ. ಇದರಿಂದ ಗಯಾನಾ ಸರ್ಕಾರ ಈ ಜವಾಬ್ದಾರಿಯನ್ನ ಅಮೆರಿಕದ ಕಂಪನಿಗಳಾದ ಎಕ್ಸಾನ್ ಮೊಬಿಲ್ ಮತ್ತೆ HESS ಕಾರ್ಪೊರೇಷನ್ ಕಂಪನಿಗಳಿಗೆ ಒಪ್ಪಿಸುತ್ತೆ. ಇದರಿಂದ ಗಯಾನಾ ದೇಶದ ದಿಕ್ಕೇ ಬದಲಾಗುತ್ತೆ. ಕೆಲ ವರ್ಷಗಳ ಹಿಂದೆ ಒಂದೇ ಒಂದು ಬ್ಯಾರೆಲ್ ತೈಲ ಕೂಡ ಇಲ್ಲದ ದೇಶ 2019ಕ್ಕೆಲ್ಲ ಪ್ರಪಂಚದಲ್ಲೇ ಟಾಪ್ 20 ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳಲ್ಲಿ ಒಂದಾಗಿ ಬದಲಾಗುತ್ತೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಈ ಆಯಿಲ್ ನ ತೆಗೆಯೋದಕ್ಕಾಗಿ ಅಮೆರಿಕನ್ ಕಂಪನಿಗಳು ಗಯಾನಾ ಆಯಿಲ್ ರಿಸರ್ವ್ಸ್ ನ 100% ಓನರ್ಶಿಪ್ ನ ತಮ್ಮ ಹೆಸರಿಗೆ ಬರೆಸಿಕೊಳ್ತವೆ. ಅವರಿಗೆ ಪ್ರತಿ ವರ್ಷ ಭಿಕ್ಷೆಯಾಗಿ 2% ತೆರಿಗೆಗೆ ನಮ್ಮ ಹತ್ರ ಅಮೆರಿಕನ್ ಕಂಪನಿಗಳು ಗಯಾನಾಗೆ ಪಾವತಿಸ್ತವೆ. 2056ರವರೆಗೂ ಈ ಒಪ್ಪಂದದಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದಂತೆ ಷರತ್ತು ವಿಧಿಸ್ತವೆ. ಇದರಿಂದಾನೇ ಗೊತ್ತಾಗುತ್ತೆ ಅಮೆರಿಕ ಯಾವ ರೇಂಜ್ ಅಲ್ಲಿ ಕೊಳ್ಳೆ ಹೊಡೆಯುತ್ತೆ ಅನ್ನೋದು. ಇಂತಹ ಒನ್ ಸೈಡೆಡ್ ಕಾಂಟ್ರಾಕ್ಟ್ ಒಪ್ಪಿಕೊಳ್ಳಲು ಗಯಾನಾದ ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಅಮೆರಿಕನ್ ಕಂಪನಿ ಲಂಚದಿಂದ ಕೊಂಡುಕೊಂಡ್ರೆ, ಇನ್ನು ಕೆಲವರನ್ನ ಅಮೆರಿಕನ್ ಸರ್ಕಾರವೇ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿತ್ತು ಅಥವಾ ಬೆದರಿಕೆಯೊಡ್ಡಿತ್ತು ಎಂಬ ಆರೋಪಗಳಿವೆ. ಈ ರೀತಿಯಾಗಿ ಆ ತೈಲ ನಿಕ್ಷೇಪಗಳು ಹೆಸರಿಗೆ ಗಯಾನದಲ್ಲಿದ್ರೂ ಕೂಡ ಅವುಗಳ ಪೂರ್ಣ ಹಕ್ಕುಗಳನ್ನ ಅಮೆರಿಕ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಮತ್ತೊಂದು ಉದಾಹರಣೆ ಇರಾಕ್ ಅಲ್ಲಿ ಅಮೆರಿಕ ಸದ್ದಾಂ ಹುಸೇನ್ ನ ಎಲಿಮಿನೇಟ್ ಮಾಡಲು ಕಾರಣ ಇರಾಕ್ ಅಲ್ಲಿರೋ ತೈಲ ನಿಕ್ಷೇಪಗಳನ್ನ ದೋಚಿಕೊಳ್ಳೋದು ಎಂಬ ವಿಷಯ ಎಷ್ಟು ಜನರಿಗೆ ಗೊತ್ತು? ಯಾಕಂದ್ರೆ ಆ ಕಾಲದಲ್ಲಿ ಇರಾಕ್ ನ ಭೂಗರ್ಭದಲ್ಲಿ ಕೋಟ್ಯಾಂತರ ಬ್ಯಾರೆಲ್ ತೈಲ ಇರುತ್ತೆ. ಈ ವಿಷಯ ಸದ್ದಾಂ ಹುಸೇನ್ಗೆ ಕೂಡ ಸರಿಯಾಗಿ ಗೊತ್ತಿರಲ್ಲ, ಆದ್ರೆ ಅಮೆರಿಕದ CIA ಗೊತ್ತಿರುತ್ತೆ. ಹೀಗಾಗಿ ಸದ್ದಾಂ ಬಳಿ ವಿಶ್ವವನ್ನೇ ನಾಶಪಡಿಸೋ ವೆಪನ್ಸ್ ಇವೆ ಎಂಬ ಸುಳ್ಳು ಆರೋಪವನ್ನ ಹೊರಿಸಿ 2013ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡುತ್ತೆ. ಆಮೇಲೆ ಸದ್ದಾಂನ ಎಲಿಮಿನೇಟ್ ಮಾಡಿ ಅಲ್ಲೊಂದು ಕೈಗೊಂಬೆ ಸರ್ಕಾರವನ್ನ ಸ್ಥಾಪಿಸುತ್ತೆ. ಹೀಗೆ ಅಂದಿನಿಂದ ಇಂದಿನವರೆಗೂ ಅಮೆರಿಕ ಕಂಪನಿಗಳು ಇರಾಕ್ನ ತೈಲ ಕ್ಷೇತ್ರಗಳನ್ನ ದೋಚಿಕೊಂಡಿವೆ. ಇದೇ ರೀತಿಯಾಗಿ 2011ರಲ್ಲಿ ಲಿಬಿಯಾದಲ್ಲಿ ಗಡಾಫಿಯನ್ನ ಕೆಳಗಿಳಿಸಿ ಅಲ್ಲಿನ ತೈಲ ನಿಕ್ಷೇಪಗಳನ್ನ ವಶಪಡಿಸಿಕೊಳ್ಳುತ್ತೆ. ಹಾಗೇನೆ 2015ರಲ್ಲಿ ಉತ್ತರ ಸಿರಿಯಾದ ತೈಲ ಸಂಪನ್ಮೂಲ ಪ್ರದೇಶವನ್ನ ಆಕ್ರಮಿಸಿಕೊಳ್ಳುತ್ತೆ. 1950ರಿಂದ 1980ರವರೆಗೂ ಇರಾನ್ನ ತೈಲ ಕ್ಷೇತ್ರಗಳನ್ನ ದೋಚಿಕೊಳ್ಳುತ್ತೆ. ಇವೆಲ್ಲಾನು ಅಮೆರಿಕ ಮಾಡೋ ತಂತ್ರಗಳು, ಪ್ರತಿ ತಂತ್ರಗಳ ಮೊದಲನೇ ವಿಧಾನ. ಇನ್ನು ಎರಡನೇ ವಿಧಾನ ಹೇಗಿರುತ್ತೆ ಅಂದ್ರೆ,
ಯಾವುದಾದ್ರೂ ದೇಶ ತಮ್ಮ ತೈಲ ಕ್ಷೇತ್ರಗಳನ್ನ ಅಮೆರಿಕದ ಕಂಪನಿಗಳಿಗೆ ನೀಡದಿದ್ರೆ ಆ ದೇಶಗಳ ಮೇಲೆ ಆರ್ಥಿಕ ನಿರ್ಬಂಧನೆಗಳನ್ನ ಅಂದ್ರೆ ಸ್ಯಾಂಕ್ಷನ್ ಹೇರಿ ಒತ್ತಡ ಹೇರುತ್ತೆ. ಇದಕ್ಕೆ ಉತ್ತಮ ಉದಾಹರಣೆಗೆ ವೆನಿಜುವೆಲಾದಲ್ಲಿ ವಿಶ್ವದ ಯಾವ ದೇಶದಲ್ಲೂ ಇಲ್ಲದಷ್ಟು ದೊಡ್ಡ ತೈಲ ನಿಕ್ಷೇಪಗಳಿವೆ. ಈವನ್ ಸೌದಿ ಅರೇಬಿಯಾಕ್ಕಿಂತಲೂ ಹೆಚ್ಚಿವೆ. ಆದ್ರೆ ಈ ತೈಲವನ್ನ ಬಳಸಿಕೊಳ್ಳಲು ಅಮೆರಿಕದ ಕಂಪನಿಗಳಿಗೆ ಅನುಮತಿ ನೀಡದ ಕಾರಣಕ್ಕೆ ಕಳೆದ 10 ವರ್ಷಗಳಲ್ಲಿ ಅಮೆರಿಕ ವೆನಿಜುವೆಲಾ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧನೆಗಳನ್ನ ಹೇರಿದೆ. ಈ ನಿರ್ಬಂಧನೆಗಳಿಂದ ವೆನಿಜುವೆಲಾದ ಆರ್ಥಿಕ ವ್ಯವಸ್ಥೆ ಕುಸಿಯೋದರ ಜೊತೆಗೆ ವಿಶ್ವದ ಯಾವ ದೇಶವೂ ಈಗ ಬಹಿರಂಗವಾಗಿ ವೆನಿಜುವೆಲಾದಿಂದ ತೈಲ ಖರೀದಿಸ್ತಾ ಇಲ್ಲ. ಒಂದ್ ವೇಳೆ ಯಾವುದಾದ್ರೂ ದೇಶ ಇದಕ್ಕೆ ವಿರುದ್ಧವಾಗಿ ತೈಲ ಖರೀದಿಸಿದ್ರೆ 25% ತೆರಿಗೆ ವಿಧಿಸೋದಾಗಿ ಟ್ರಂಪ್ ಇಂದಿಗೂ ಕೂಡ ಬೆದರಿಕೆ ಹಾಕ್ತಿದ್ದಾರೆ. ಈ ಎಲ್ಲವನ್ನ ಗಮನಿಸಿದ್ರೆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಅದೇನೆಂದ್ರೆ ಅಮೆರಿಕ ತೈಲಕ್ಕಾಗಿ ಯಾಕೆ ಇಷ್ಟೊಂದು ತವಕ ಪಡುತ್ತೆ? ಯಾಕಂದ್ರೆ ತೈಲಕ್ಕೆ ಇರೋ ಶಕ್ತಿಯೇ ಅಂತಹದ್ದು. ಇತಿಹಾಸದಲ್ಲಿ ಕೆಲವು ದೇಶಗಳು ತೈಲದಿಂದ ಸೂಪರ್ ಪವರ್ ಆದ್ರೆ ಇನ್ನು ಕೆಲವು ಸಂಪೂರ್ಣವಾಗಿ ನಾಶವಾಗಿವೆ. ಇದೆಲ್ಲಾನು ಆ ದೇಶಗಳು ತೈಲವನ್ನ ಹೇಗೆ ಹ್ಯಾಂಡಲ್ ಮಾಡಿವೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ತೈಲ ಇಲ್ಲದಿದ್ರೆ ವಾಹನಗಳು ಚಲಿಸಲಾರವು, ಕಾರ್ಖಾನೆಗಳಲ್ಲಿ ಉತ್ಪಾದನೆ ನಿಲ್ಲುತ್ತೆ, ದೇಶಗಳ ನಡುವಿನ ವ್ಯಾಪಾರ ಸ್ಥಗಿತಗೊಳ್ಳುತ್ತೆ, ಸೇನೆಗಳು ಕಾರ್ಯನಿರ್ವಹಿಸೋದಿಲ್ಲ. ಯಾಕಂದ್ರೆ ಯುದ್ಧ ವಿಮಾನಗಳು, ಟ್ಯಾಂಕರ್ಗಳು, ಯುದ್ಧ ನೌಕೆಗಳು ಎಲ್ಲವೂ ತೈಲದಿಂದಾನೇ ಚಲಿಸ್ತವೆ. ಆದ್ದರಿಂದ ಯಾವುದೇ ಯುದ್ಧ ಆರಂಭವಾಗೋಕ್ಕೂ ಮೊದಲು ದೇಶಗಳು ಮಾಡೋ ಮೊದಲ ಕೆಲಸವೇ ತಮ್ಮ ಫ್ಯೂಯಲ್ ಸಪ್ಲೈನ ಸುರಕ್ಷಿತಗೊಳಿಸಿಕೊಳ್ಳೋದು. ಅದರಲ್ಲೂ ಇದು $1 ಬಿಲಿಯನ್ ವ್ಯಾಪಾರ. ವಿಶ್ವದ ಪ್ರತಿ ದೇಶಕ್ಕೂ ತೈಲ ಬೇಕೇ ಬೇಕು. ಪ್ರತಿ ದೇಶವು ಅದನ್ನ ಆಮದು ಮಾಡಿಕೊಳ್ಳುತ್ತೆ. ಇದರಿಂದ ಯಾವ ದೇಶದ ಬಳಿ ಹೆಚ್ಚು ತೈಲ ನಿಕ್ಷೇಪಗಳಿವೆಯೋ ಆ ದೇಶವು ಹೆಚ್ಚು ಸಂಪನ್ಮೂಲವಾಗುತ್ತೆ. ಇದಕ್ಕಾಗಿ ಕಳೆದ 75 ವರ್ಷಗಳಿಂದ ಅಮೆರಿಕ ವಿಶ್ವದ ಬಹುತೇಕ ಆಯಿಲ್ ಸ್ಟಾಕ್ಸ್ ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಲು ಯತ್ನಿಸ್ತಿದೆ. ಆದ್ರೆ ಅಂಡಮಾನ್ ತೈಲ ವಿಷಯದಲ್ಲಿ ಅಮೆರಿಕವು ಇತರೆ ದೇಶಗಳಿಗೆ ಮಾಡದಂತೆ ಭಾರತಕ್ಕೆ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಸ್ತುತ ಭಾರತದಲ್ಲಿ ಬಲಿಷ್ಠ ನಾಯಕತ್ವ ಇದೆ. ಭಾರತವು ವಿಶ್ವದ ಟಾಪ್ 4 ಎಕನಾಮೀಸ್ ಅಲ್ಲಿ ಒಂದಾಗಿದೆ. ಇದರ ಜೊತೆಗೆ ನಮಗಿರೋ ಮತ್ತೊಂದು ಅಡ್ವಾಂಟೇಜ್ ಏನೆಂದ್ರೆ ನಮ್ಮ ದೇಶದಲ್ಲಿ ಈಗಾಗಲೇ ONGC, ಇಂಡಿಯನ್ ಆಯಿಲ್, ಹಿಂದೂಸ್ತಾನ್ ಪೆಟ್ರೋಲಿಯಂನಂತಹ ದೊಡ್ಡ ತೈಲ ಶುದ್ಧೀಕರಣ ಕಂಪನಿಗಳಿವೆ. ಇದರಿಂದ ಭಾರತಕ್ಕೆ ವಿದೇಶಗಳ ಸಹಾಯದ ಅಗತ್ಯವಿಲ್ಲ. ಆದ್ರೆ ಭಾರತೀಯ ಕಂಪನಿಗಳು ಇದುವರೆಗೂ ಇಂತಹ ದೊಡ್ಡ ಪ್ರಮಾಣದ ಯೋಜನೆಯಲ್ಲಿ ತೊಡಗಿಲ್ಲ. ಹೀಗಾಗಿ ಅಮೆರಿಕವು ತನ್ನ ಕಂಪನಿಗಳ ಮೂಲಕ ಟೆಕ್ನಿಕಲ್ ಸಪೋರ್ಟ್ ಒದಗಿಸ್ತೇವೆ ಎಂದು ಆಫರ್ ಮಾಡುತ್ತೆ. ಈ ಸಹಾಯಕ್ಕೆ ಬದಲಾಗಿ ಲಾಭದಲ್ಲಿ ಷೇರು, ಮಾಲೀಕತ್ವದಲ್ಲಿ ಪಾಲು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪ್ರವೇಶವನ್ನ ಕೇಳುತ್ತೆ. ಇದನ್ನ ಭಾರತವು ತಿರಸ್ಕರಿಸಬೇಕು. ಯಾಕಂದ್ರೆ ಈವರೆಗೆ ಚರ್ಚಿಸಿದ ಪ್ರತಿ ದೇಶದ ವಿಷಯದಲ್ಲೂ ಅಮೆರಿಕ ನೇರವಾಗಿ ಅಥವಾ ಪರೋಕ್ಷವಾಗಿ ಇದೇ ರೀತಿಯಾಗಿ ತೊಡಗಿಕೊಂಡು ಕೊನೆಗೆ ಪೂರ್ತಿ ಪ್ರಾಜೆಕ್ಟ್ ಅನ್ನೇ ವಶಕ್ಕೆ ತೆಗೆದುಕೊಂಡಿದೆ. ಇದರ ಜೊತೆಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಮೇಲೆ ಅಮೆರಿಕದ ಕಣ್ಣು ದೀರ್ಘಕಾಲದಿಂದಲೂ ಇದೆ. ಯಾಕಂದ್ರೆ ಈ ಪ್ರದೇಶ ವಿಶ್ವದ 70% ವ್ಯಾಪಾರ ನಡೆಯೋ ಮಲಾಕಾ ಜಲಸಂಧಿಗೆ ತುಂಬಾ ಸಮೀಪದಲ್ಲಿದೆ. ಈ ಪ್ರದೇಶವನ್ನ ಯಾರು ನಿಯಂತ್ರಿಸ್ತಾರೋ ಅವರು ಈ ವ್ಯಾಪಾರವನ್ನ ಗಮನಿಸಬಹುದು, ಅಗತ್ಯವಿದ್ರೆ ಬ್ಲಾಕ್ ಮಾಡಬಹುದು. ಚೀನಾದಂತಹ ದೊಡ್ಡ ನೇವಿ ಹೊಂದಿರೋ ದೇಶ ಭಾರತವನ್ನ ನೋಡಿ ಭಯ ಕಾರಣ ಈ ಅಂಡಮಾನ್ ಐಲ್ಯಾಂಡ್ಸ್ ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್. ಯಾಕಂದ್ರೆ ಇಲ್ಲಿಂದ ಇಂಡಿಯನ್ ನೇವಿ ಮಲಾಕಾ ಜಲಸಂಧಿಯನ್ನ ಮುಚ್ಚಿದ್ರೆ ಚೀನಾದ ಸಂಪೂರ್ಣ ವ್ಯಾಪಾರ ಸ್ಥಗಿತಗೊಳ್ಳುತ್ತೆ. ಇದಕ್ಕಾಗಿ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಯಾವುದೇ ವಿದೇಶಿ ಹಸ್ತಕ್ಷೇಪವನ್ನ ಭಾರತ ಸ್ವೀಕರಿಸಬಾರದು. ಪ್ರಸ್ತುತ ಅಮೆರಿಕ ಟ್ರಂಪ್ ಆಡಳಿತವು ಭಾರತ ವಿರೋಧ ನೀತಿಯನ್ನ ಅನುಸರಿಸ್ತಾ ಇರೋದಾಗಿ ಈಗಾಗಲೇ ಸಾಬೀತಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಜೊತೆಗೆ ಟ್ರಂಪ್ ಊಟ ಮಾಡಿದ್ದು, ಭಾರತದ ವಿರೋಧದ ಹೊರತಾಗಿಯೂ IMF ಮುಖಾಂತರ ಪಾಕಿಸ್ತಾನಕ್ಕೆ ಸಾವಿರಾರು ಕೋಟಿ ರೂಪಾಯಿ ಸಾಲ ನೀಡಿದ್ದು, ಐ ಲವ್ ಪಾಕಿಯಾ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ದು ಇವೆಲ್ಲವೂ ಇದಕ್ಕೆ ಉದಾಹರಣೆಗಳು. ಅಮೆರಿಕ ಮೇಲ್ನೋಟಕ್ಕೆ ಭಾರತ ತಮ್ಮ ಮಿತ್ರ ದೇಶವೆಂದು, ದೊಡ್ಡ ಪಾಲುದಾರ ಎಂದು ಗುಣಗಾನ ಮಾಡಿದ್ರು ಕೂಡ ತೆರೆಮರೆಯಲ್ಲಿ ಕುತಂತ್ರಗಳನ್ನ ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಡೆಸುತ್ತೆ. ಇವೆಲ್ಲವನ್ನ ಭಾರತ ಗುರುತಿಸಬೇಕು. ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವ ಯಾವುದೇ ವಿದೇಶಿ ಕೃತ್ಯವನ್ನ ಭಾರತ ಸರ್ಕಾರ ಸ್ವೀಕರಿಸಬಾರದು. ಆ ರೀತಿ ಮಾಡೋದಿಲ್ಲ ಅಂತಾನೆ ದೇಶದ ಜನತೆಯೂ ಕೂಡ ಬಲವಾಗಿ ನಂಬಿದೆ. ಅಂಡಮಾನ್ ಪ್ರದೇಶದ ಈ ತೈಲ ಆವಿಷ್ಕಾರವು ಭಾರತಕ್ಕೆ ಪ್ರಕೃತಿಯಿಂದ ದೊರಕಿದ ಒಂದು ದೊಡ್ಡ ಅವಕಾಶ. ಇದನ್ನ ಭಾರತ ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು. ಆದ್ರೆ ಭಾರತದ 32 ಲಕ್ಷ ಚದರ ಕಿಲೋಮೀಟರ್ನ ವಿಶಾಲ ಸಮುದ್ರ ಪ್ರದೇಶದಲ್ಲಿ ಕೇವಲ 8% ಮಾತ್ರ ಇದುವರೆಗೆ ಪರಿಶೋಧನೆಗೆ ಒಳಗಾಗಿದೆ. ಇನ್ನುಳಿದ 92 ಪ್ರದೇಶದಲ್ಲಿ ಇನ್ನೂ ಸಂಶೋಧನೆ ನಡೆಯುತ್ತಿದೆ. ಇದರಿಂದ ಭವಿಷ್ಯದಲ್ಲಿ ಇಂತಹ ಮತ್ತಷ್ಟು ಆವಿಷ್ಕಾರಗಳನ್ನ ಕಂಡುಕೊಳ್ಳಬಹುದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.